ಸೊ ಗೈಸ್ ನಾವೀಗ ಶಿವಗಂಗೆ ಬೆಟ್ಟ ಹತ್ತಾ ಇದೀವಿ. ಇಲ್ಲಿ ನಮ್ಗೆ ಜೊತೆ ಸ್ವಲ್ಪ ಪ್ರವಾಸಿಗರಿದ್ದಾರೆ, ಅವ್ರ ಹತ್ರ ನಾವು ತಿಳ್ಕೊಳ್ಳೋಣ ಶಿವಗಂಗೆ ವೆದರ್ ಹೇಗಿದೆ ಅಂತ. ಸೊ ಬನ್ನಿ. ಸೊ ಸರ್, ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಸರ್ ಹೇಗಿದೆ ಶಿವಗಂಗೆ ವೆದರ್? ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಮೈಕ್ ಮ್ಯಾನ್ ಜಗ್ಗು. ಫಸ್ಟ್ ನಿಮ್ದು ಯಾವ ಚಾನಲ್ ಅಂತ ಹೇಳಿ? ಸರ್ ನಮ್ದು ಮಿಸ್ಟರ್ ಕನ್ನಡಿಗ ಅಂತ ಒಂದು ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲ ಯೂಟ್ಯೂಬ್ ನೋಡ್ತೀರಲ್ಲ? ನೋಡ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್. ಸ್ವಲ್ಪ ನೆಟ್ ಹಾಕ್ತೀರಾ ಸರ್? ಸರ್ ಯಾಕೆ ಸರ್ ಹಿಂಗೆಲ್ಲ ಹೇಳ್ತೀರಾ? ಮೀಡಿಯಾದವ್ರು ಸರ್ ನಾವು. ಸರ್ ಮೀಡಿಯಾದವ್ರು ಸರ್, ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಸರ್. ಏನ್ ಸರ್ ನೀವು? ಏನ್ರಿ ಮೀಡಿಯಾ 6016 ಮಾಡಕ್ ಕೆಲ್ಸಿಲ್ಲ ನಿಮಗೆಲ್ಲ. ನಮಗ್ ಮಾಡಕ್ ಕೆಲ್ಸ ಇಲ್ಲ. ಶೆಡ್ಡಿಗ್ ಬಾ, ಶೆಡ್ಡಿಗ್ ಕುಂಟ ಬಿಲ್ಲ ಆಡೋಣ ಬಾ. ಪೇಮೆಂಟ್ ಕೊಟ್ಟಿಲ್ಲ ಮೈಕ್ ಮ್ಯಾನ್ ಗೆ, ನೀವೆಲ್ಲ ಯಾಕೆ ಮಾಡ್ತೀರಾ? ಕೊಡ್ತಿದ್ದೀರಾ ಆದ್ರೂ ನಡಿ. ಸೊ ಗೈಸ್, ಇದು ಶಿವಗಂಗೆ ವೆದರ್ ರಿಪೋರ್ಟ್ ಆಗಿತ್ತು. ಕ್ಯಾಮ್ರಾಮನ್ ಜಗ್ಗು ಜೊತೆ ಆಂಕರ್ ಅರ್ಜುನ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಮಸ್ಕಾರ ಬಸ್ಸು, ಎಲ್ರು ಹೇಗಿದ್ದೀರಾ? ನಿಮ್ಗನ್ಬಿಡಿ ತುಂಬಾ ಸಖತ್ ಆಗಿರ್ತೀರಾ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗಿನ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನಾನು ನಮ್ಮ ಗ್ಯಾಂಗ್ ಗಡಾರಿ ಗ್ಯಾಂಗ್ ಬಾಯ್ಸ್ ಎಲ್ಲ ಇವತ್ತು ಒಂದು ಟ್ರೆಕ್ಕಿಂಗ್ ಹೊರಟಿದ್ದೀವಿ. ಸೊ ನಾವು ಹೊರಡ್ತಿರೋದು ಇಲ್ಲಿಂದ ಶಿವಗಂಗೆಗೆ. ನಮ್ಮ ಲೊಕ್ಯಾಲಿಟಿಯಿಂದ ಶಿವಗಂಗೆ ಒಂದು 50 ಕಿಲೋಮೀಟರ್ ಐತಲ್ವ ಮಚ್ಚ? 50 ಕಿಲೋಮೀಟರ್ ಇದೆ. ಸೊ ನೋಡ್ಬೋದು ನಮ್ಮ ಗ್ಯಾಂಗೆಲ್ಲ ಇಲ್ಲಿ ಹೇಗೆ ಕಾರ್ ಒಳಗಡೆ ಕುತ್ಕೊಂಡು ರೆಡಿ ಆಗಿದ್ದಾರೆ ಅಂತ. ಸೊ ನಮ್ಮ ಜಗ್ಗು ಲೈಟ್ ಹುಡ್ಕೋತವನೆ. ಸೊ ಶೆಟ್ರೆ, ಕಪ್ಪೆ ಆ್ಯಂಡ್ ನಮ್ಮ ಗ್ಯಾಂಗಿಗೆ ನ್ಯೂ ಜಾಯ್ನಿಂಗು ನಮ್ಮ ಮನೋಜ್ ಅವರು. ಕಾಣಿಸ್ತಿಲ್ಲ, ಕತ್ಲೆ ಐತೆ, ಅಲ್ಲಿ ಹೋದ್ಮೇಲೆ ಕಾಣಿಸುತ್ತೆ. ಸೊ ಗೈಸ್ ಹೊರಡೋಣ ಬನ್ನಿ. ಗೈಸ್ ಈಗ ಬಂಕಲ್ಲಿ ಪೆಟ್ರೋಲ್ ಹಾಕ್ಸೋದಕ್ಕೆ ನಿಲ್ಸಿದ್ದೀವಿ. ಸೊ ನಾವು ನೋಡ್ಬೋದು ನನ್ನ ಮಕ್ಕಳು ಹೋಗೋ ದಾರಿಲಿ 21 ಸ್ಟಾಪ್ ಆಗ್ತಾರೆ ಗೈಸ್. ಟೀಗೆ, ಕಾಫಿಗೆ, ಅದಕ್ಕೆ ಇದಕ್ಕೆ ಅಂತ. ಈಗಲೂ ಇಲ್ಲಿ ಯಾವುದೋ ಮಸಾಲೆ ಟೀ ಐತೆ ಅಂದ್ಬಿಟ್ಟು ಇಲ್ಲೂ ಒಂದು ಸ್ಟಾಪ್ ಹಾಕವೆ. ಏನು ಗೈಸ್ ಇಂಥವು ಕುಟೆಲ್ಲ ಬರಬಾರ್ದು, ಟ್ರಿಪ್ಪೇ ಬರಬಾರ್ದು. ಇನ್ನೊಂದ್ಸರಿ ಟ್ರಿಪ್ಪೇ ಹೋಗಲ್ಲ ಗೈಸ್. ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ, ಇದೆ ಲಾಸ್ಟ್ ಟ್ರಿಪ್ ತಂದು. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಫೈನಲಿ ನಾವು ಶಿವಗಂಗೆಗೆ ಬಂದಾಗಿದೆ. ಸೊ ಕರಿಯ ಕಾರ್ ಪಾರ್ಕ್ ಮಾಡಕ್ ಹೋಗಿದ್ದಾನೆ. ನಮ್ಮ ಗಾಯ್ಸ್ ಎಲ್ಲ ಇಲ್ಲಿ ನಿಂತಿದ್ದಾರೆ. ಮಳೆ ಸ್ವಲ್ಪ ಹನಿ ಬೀಳ್ತಿದೆ. ಸೊ ಫಾಗ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವೆಲ್ಲ ಫುಲ್ ಎಲ್ಲ. ಸೊ ಗೈಸ್ ನೋಡ್ಬೋದು ಫಾಗ್ ಹೇಗಿದೆ ಅಂತ. ಹೋಗೋಣ ನಾವು. ನಾನ್ ಬ್ಲಾಗರ್ಸ್ ಎಲ್ಲ ಬ್ಲಾಗ್ ಮಾಡಕ್ ಬಂದ್ರೆ ಹೆಂಗೆ ಆಗೋದು. ಏಯ್ ಹೋಗ, ಒಟ್ಟು ಎಷ್ಟು ಮೆಟ್ಲು ಐತ್ರೋ ಸಾಕ ಕಟ್ ಮಾಡಿ ಎಣಿಸ್ಕೊಂಡು ಹೋಗೋಣ. ಜಗ್ಗು ಒಳ್ಳೆ ಗಂಬಸ್ರಿ ತರ ಎಫೆಕ್ಟ್ ಕೊಡ್ತಾವ ನನ್ಗಂತ. ಏನ್ ಬಿಡಿಸ್ಕೊಂಡೆ ಮೈಕ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೆ. ಆಡ್ಕೊಂಡ್ ಸಾಯ್ತೀರ ನನ್ ಮಕ್ಳ. ನನ್ನ ಏನ್ರೂ ಸಿಗುತ್ತೆ ನಾನು ಆಡ್ಕೊಳ್ಳೋದ್ರಿಂದ, ನನ್ ಗೊಳಿಕೊಳ್ಳೋದ್ರಿಂದ. ನಿಮ್ಗೆ ಕಂಟೆಂಟ್ ಏನ ಕಂಟೆಂಟ್ ಬರ್ತಿತ್ತು. ನೋಡ್ಬೋದು ಒಂದ್ 3 ಜನ ನಾನ್ ಬ್ಲಾಗರ್ಸ್ ಎಲ್ಲ ಬ್ಲಾಗ್ ಮಾಡ್ಕೊಂಡ್ ಬರ್ತವ್ರೆ. ಕಾಂಪಿಟೇಷನ್ ಕೊಡಕ್ಕಾಗಲ್ಲ ನಮ್ಮ ಕೈಗೆ. VIP ಚಿಕನ್ ಅನ್ಕೊಂಡಿ ನೋಡಿ ಗೈಸ್, ನನ್ ಕಣ್ಣೆಲ್ಲ ಕಾಮಿಡಿ ಮಾಡ್ತವ್ನಿ. ನೀನೇನ್ ಮತ್ತೆ ಏನ ನೀನೇ ಪ್ರೊಫೆಷನಲ್ ವ್ಲಾಗರ್? ಕಂಟೆಂಟೇ. ಐಪಿಗಳನ್ನ ಮೀಟ್ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀನಿ. ಜಾನಿ ಎಸ್ ಪಾಪ. ನೋ ಕಾಮೆಂಟ್ಸ್. ಇಲ್ಲ ಸರ್. ನಿಶಾಂತಾನ ಗೈಸ್ ಇದೊಂಥರ ಏನೋ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ನೋಡಿ, ನೋಡ್ಕೊಂಬಿಡಿ. ಫೈನಲಿ ದೇವಸ್ಥಾನಕ್ಕೆ ಬಂದಾಗೈತೆ. ನೋಡ್ಬೋದು ಇದೇ ದೇವಸ್ಥಾನ. ಗೈಸ್ ಎಲ್ಲ ನೀರ್ ಸಿಗೋದು. ದೇವಸ್ಥಾನ 9:30 ಓಪನ್. ನಾವು ಮೇಲ್ ಹತ್ಬಿಟ್ಟು ಕೆಳಗಡೆ ಬರ್ಬೇಕಾರೆ ದೇವಸ್ಥಾನಕ್ಕೆ ಬರೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಗೈಸ್ ಅವನೇ ಗೈಸ್ ಒಂದು. ಸೊ ಗೈಸ್ ಇಲ್ಲೊಂದು ದೇವಸ್ಥಾನ ಇದೆ. ಸೊ ನೀವು ನೋಡ್ಬೋದು ಇಲ್ಲೇನೋ ಕುಂಭ ತೀರ್ಥ ಅಂತ ಹಾಕೊಂಡವ್ರೆ. ಕುಂಭಾವತಿ ತೀರ್ಥ. ಇದು ಮೋಸ್ಟ್ಲಿ ಒಳಗಡೆ ಹೋಗೋ ಜಾಗ ಇರ್ಬೇಕು. ಈಗ ನಾವು ಬೆಟ್ಟ ಹತ್ತಿದೀವಿ, ಸೊ ಒಳಗಡೆ ಹೋಗೋದಿಲ್ಲ, ಬೇಡ ಹೋಗ ನಮ್ಮನೆ. ಏನೋ ಕೈ ಹಾಕದ್ನಂತ ಎಲ್ಗೋ ಜಗ್ಗು ಎಲ್ಗಾಕ್ನಪ್ಪ. ನಂಗ್ ಜಗ್ಗು ಮೇಲ್ ಮೊದ್ಲಿನ ಅನುಮಾನ ಇತ್ತು ಕಪ್ಪ ಏನೋ ಮಾಡ್ತವನೆ ಅಂತ. ಬಟ್ ಇವತ್ ಪ್ರೂವ್ ಆಗೋಯ್ತು. ಇವತ್ ಕನ್ಫರ್ಮ್ ಆಯ್ತು ಗೈಸ್, ಇವರಿಬ್ರು ಮಧ್ಯದಲ್ಲಿ ಏನಿದೆ ಅಂತ.
ನೋಡ್ರಿ Guys, ಕಲ್ ಕಲ್ಲಲ್ಲಿ ಹೊಡೆದಾಟ ಕಿತ್ತಾಡ್ತವ್ರೆ ನಡೀತೈತೆ. ನೋಡಿ ಗಾಯ್ಸ್ ಅಣ್ಣ ನಮ್ಮನ್ನ ಹೊಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ ಕಲ್ಲಲ್ಲಿ ಹೊಡೆದಾಡ್ತವ್ರೆ ಜಗ್ಗು ಏನ್ ಜಗ್ಗು ನೀನು ಹಿಂಗೆಲ್ಲ ಮಾಡ್ಬಾರ್ದು ಜಗ್ಗು. ಗೈಸ್ ಇವನ್ ಚಾನಲ್ ಅನ್ಸ್ಕ್ರೈಬ್ಸ್ ಅನ್ಸಬ್ಸ್ಕ್ರೈಬ್ ಮಾಡಿ. ನಮ್ದು ಹೊಸ ಚಾನಲ್ ಬರ್ತಿದೆ, ಅದು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಗೈಸ್ ಹತ್ತಾ ಇದೀವಿ. ದಾರಿ ಅಷ್ಟೊಂದು ಈಸಿ ಇಲ್ಲ ಗೈಸ್, ತುಂಬಾ ಕಷ್ಟ ಇದೆ. ಇಲ್ಲಿ ಯಾರೋ ಒಬ್ರು ಹೋಯ್ತವ್ರೆ, ಬನ್ನಿ ಮಾತಾಡ್ತಾನ. ಮತ್ತೆ ಈ ಬೆಟ್ಟದ ಬಗ್ಗೆ ಏನಾರು ಹೇಳಿ ಅಣ್ಣ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಸುಮಾರು ಅಲ್ಲೇ ಒಂದ 6 ವರ್ಷದಿಂದ ಮಾಡ್ತಾ ಇದ್ದೀವಿ. 6 ವರ್ಷದಿಂದ. ಈ ಬೆಟ್ಟದ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಷ್ಟಾಗಿ, ನಿಮ್ ಕಡೆ ಹೇಳ್ಬೋದಾ? ಡ್ರಾಪ್ ಇದೆ, ಹಾ, ತೀರ್ಥಕಂಬ ಇದೆ, ಉರ್ಗಂಬ ಇದೆ, ನಂದಿ ಇದೆ, ಅಷ್ಟೇ. ಈ ಟೈಮಲ್ಲಿ ಜಾಸ್ತಿ ಟೂರಿಸ್ಟ್ ಗಳು ಬರ್ತಾ ಇರ್ತಾರ. ಬರ್ತಾ ಇರ್ತಾರೆ ಸರ್. ಸೊ ನಿಮ್ಗೆ ವ್ಯಾಪಾರ ಎಲ್ಲ ಹೇಗೆ? ಪರವಾಗಿಲ್ಲ ಸರ್. ಚೆನ್ನಾಗ್ ನಡೀತಿದೆ. ಶನಿವಾರ ಭಾನುವಾರ ವ್ಯಾಪಾರ ಅಣ್ಣ ಇಲ್ಲಿ ಕರಡಿಗಳೆಲ್ಲ ಐತೆ ಅಂತಾರಲ್ಲ, ನಿಜಾನ? ನಂದಿ ಇದೆ, ಆಮೇಲೆ ಚಿರತೆ ಇದೆ. ಹೌದಾ? ನೀವು ನೋಡಿದೀರಾ? ನೋಡಿದ್ವಿ ಸರ್. ಲೈಕ್ ಯಾರೋ ಬೆಟ್ಟದ ಮೇಲೆ ಬರ್ತವೆ, ಒಂದ್ 4 ಮಲ್ಕೋತವೆ. ಬರಲ್ಲ, ಮತ್ತೆ ಇಲ್ಲಿ ಕೆಳಗಡೆ ಮತ್ತೆ ಕೆಳಗಡೆ. ಸೊ ಗೈಸ್ ಹೊರಟ್ವಿ ನಾವೀಗ. ಒಳಕಲ್ ತೀರ್ಥಕ್ಕೆ ಇಲ್ಲಿಂದ 10 ನಿಮಿಷ ಅಂತೆ. ಬಸ್ಸು ಫೈನಲ್ ಆಗಿ ಒಂದ್ ಕಡೆ ಬಂದಿದೀವಿ, ಬಟ್ ಇನ್ನ ಮೇಲಿದೆ. ಬಟ್ ಈ ವ್ಯೂನೇ ಸಖತ್ ಕ್ರೇಜಿ ಆಗಿದೆ. ಅವನಜ್ಜಿ ಏನ್ ಗುರು. ಗೈಸ್ ಬ್ಯಾಕ್ ತೋರ್ಸ್ಕೊಂಡು ಡ್ಯಾನ್ಸ್ ಆಡ್ತಿರೋ ಈ ಬ್ಯಾಕ್ ನನ್ ಮಗ ಯಾರು ಅಂತ ಗೆಸ್ ಮಾಡಿ. ಸೊ ಗೈಸ್ ಶ್ರಮಜೀವಿಗಳು. ನಾನು ಮತ್ತು ಗೈಸ್ ಯಾಕ್ರು ಹಿಂಗ್ ಕೂತಿದ್ರಾ? ನೀನ್ ಮಾಡೋ ವ್ಲಾಗ್ ಕೇಳಕ್ ಆಗ್ದೆ, ನೀನ್ ಮಾಡೋ ವ್ಲಾಗ್ ಬಗ್ಗೆ ಮಾತಾಡಕ್ ಆಗ್ದೆ, ನೀನ್ ಮಾಡೋ ವ್ಲಾಗ್ ನಾನು ನೋಡಕ್ ಆಗ್ದೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಇವರೆಲ್ಲ ಫ್ರೆಂಡ್ಸು. ಥೂ, ನೀವೆಲ್ಲ ಫ್ರೆಂಡ್ಸ್ ಗೊತ್ತಿರೋ ನೀವುಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡೋದು? ಬ್ರೋ ಎಷ್ಟ್ ಗಂಟೆಗೆ ಬಂದ್ರಿ ನೀವು? ಏನಿಲ್ಲ ಬ್ರೋ, 6ರಿಂದ 6:10 ಬಂದು ಮಸ್ತ್ ವ್ಯೂ, ಫುಲ್ ಹತ್ತಕ್ಕೆಲ್ಲ ಜಿಡಿ ಮಳೆ, ಫುಲ್ ಹೆಂಗಂದ್ರೆ ಎಂಜಾಯ್ ಮಾಡ್ಕೊಂಡು. ಇದು ರೆಗ್ಯುಲರ್ ಆಗಿ ಬರೋ ರೂಟು, ನಾವು ಬಂದಿ ಶಾರ್ಟ್ ಕಟ್. ಫುಲ್ ಏನಂದ್ರೆ ಮಸ್ತ್ ಪ್ಲೇಸು. ನೀವು ಬಂದಿರೋದು? ನಾವು ಬಂದಿರೋದು ಇಲ್ಲೇ ಮಾದನಹಳ್ಳಿಯಿಂದ. ಮಾದನಹಳ್ಳಿ ನಮ್ಮ ಏರಿಯಾ ಪಕ್ಕದವ್ರೆ. ಬೈಕಲ್ಲ? ಓ ಬೈಕ್ ರೆಡಿ ಕ್ರೇಜಿ ಇರ್ತಲ್ಲ. ಫುಲ್ ಮಾರ್ನಿಂಗ್ 3 ಗಂಟೆಗೆಲ್ಲ ಮಾತಾಡ್ಕೊಂಡು ರೆಡಿ ಆಗಿ ಅಲ್ಲಿಂದ ಅಪ್ ಟು ಒಂದ್ ಜಾಗದಲ್ಲೆಲ್ಲ ಫಿಕ್ಸ್ ಆಗಿ ಆಂಜನೇಯ ಟೆಂಪಲ್ ಹತ್ರ ಕೈ ಮುಕ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿ ಇಲ್ಲಿ 6 ಗಂಟೆ 6:10 ಟಾಪ್ ರೀಚ್ ಆಗಿ ಫುಲ್ ವ್ಯೂಸ್. ಬರಕ್ ಮನ್ಸಂತಲ್ಲ, ಹೋಗಕ್ಕೆ ಇಲ್ಲ, ಬಟ್ ಕೆಲ್ಸ ಕೈ ಬೀಸಿ ಬಾ ಅಂತ ಹೋಗ್ಬೇಕು, ಅದಕ್ಕೋಸ್ಕರ ಹೋಗ್ತಾ ಇದೀವಿ ಅಷ್ಟೇನೆ. ವಿಸಿಟ್ ಮಾಡ್ಬೇಕಾಗಿರೋ ಪ್ಲೇಸ್ ಕನ್ನಡಿಗ ಅದಕ್ಕೋಸ್ಕರನೇ ವೇಟ್ ಮಾಡ್ತಿದ್ದು. ಫುಲ್ ಕಂಪ್ಲೀಟ್ ಆದ ತಕ್ಷಣ ಚಾನಲ್ ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನಲ್ಲಿ ಕ್ಲಿಕ್ ಮಾಡಿ, ಬರೋ ವಿಡಿಯೋಗೆಲ್ಲ ಲೈಕ್ ಮಾಡ್ತಿದ್ರು. ಮಿಸ್ಟರ್ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್ ಬ್ರೋ. ಗೈಸ್ ಗಾಡಿ ಬೀಸ್ತಿರೋ ಫೋರ್ಸಿಗೆ ಅವನಜ್ಜಿ ಎಲ್ಲಿ ಹಾರೋಗ್ತೀವೋ ಅಂತ ಅನ್ನಿಸ್ತಾ ಇದೆ. ಸಖತ್ತಾಗಿದೆ ವ್ಯೂ, ಮಾತ್ರ ಕ್ರೇಜಿ ಆಗಿದೆ. ಸೊ ಗೈಸ್ ಫೈನಲಿ ವಿ ಆರ್ ಅಟ್ ದ ಪ್ಲೇಸ್ ಎಲ್ಲಿ ಎಲ್ಲ ರೀಲರ್ಸ್ ಹಾಕೊಂಡು ರೀಲ್ ಉಜ್ಜಾಡ್ತಾರೆ, ಮೆಟ್ಲು ಹತ್ಕೊಂಡು ಇನ್ಸ್ಟಾ 360 ಯೂಸ್ ಮಾಡ್ಕೊಂಡು ಆ ಜಾಗದಲ್ಲಿ. ಸೊ ಇದೇ ಜಾಗನ ಮೆಟ್ಲು ಹತ್ಕೊಂಡು ನಾವು ಫೈನಲ್ ನಂದಿ ಹತ್ರಕ್ಕೆ ಹೋಗ್ಬೋದು. ಸೊ ನಾವು ಇದೇ ಪಾಯಿಂಟ್ ಅಲ್ಲಿ ಇದೀವಿ, ಈಗ ಹೋಗ್ತಾ ಇದೀವಿ. ಸೊ ಗೈಸ್ ಹತ್ಕೊಂಡು ಹೋಗ್ತಾ ಇದೀವಿ ನಾವೀಗ. ಇನ್ನ ಸ್ವಲ್ಪ ಜನ ಬರ್ತಾ ಇದಾರೆ. ಬ್ರೋ ಹೆಂಗಿದೆ ವ್ಯೂ? ಚೆನ್ನಾಗಿದ್ಯಾ? ಹೌದಾ ಬ್ರೋ? ಯೂಟ್ಯೂಬ್ ನೋಡ್ತೀರಾ? ಮಿಸ್ಟರ್ ಕನ್ನಡಿಗ ಅಂತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಬ್ರೋ. ಬ್ರೋ ಸೂಪರ್ ಆಗಿದೆ ಬ್ರೋ. ಮೇಲ್ಗಡೆ ಫುಲ್ ಡ್ರಿಸ್ಲಿಂಗು, ಆಮೇಲೆ ಶಾಂತನ ಡ್ರಾಪ್ ಇದೆ, ಆಮೇಲೆ ಧ್ವಜಸ್ತಂಭ ಇದೆ. ಧ್ವಜಸ್ತಂಭ ಕೆಳಗಡೆ ಸಂಕ್ರಾಂತಿ ಹಬ್ಬದ ದಿನ, ಎವ್ರಿ ಸಂಕ್ರಾಂತಿ ಹಬ್ಬದ ದಿನ ಅಲ್ಲಿ ವಾಟರ್ ಬರುತ್ತೆ, ಅದೇ ಇಲ್ಲಿ ಮಿಸ್ಟ್ರಿ. ಆಮೇಲೆ ಕೆಳಗಡೆ ಪಾತಾಳ ಗಂಗೆ ಇತ್ತು, ಅದಾದ್ಮೇಲೆ ಒಳಕಲ್ ತೀರ್ಥ ಇದೆ. ಒಳಕಲ್ ತೀರ್ಥ ಅಂತೂ ಸೂಪರು. ನೀವು ಯೂಶಲಿ ಬರ್ತಾ ಇರ್ತೀರಾ? ಬರ್ತಾ ಇರ್ತೀನಿ ನಾನು ಇಲ್ಲಿಗೆ. ಅದೇ 3ನೇ ಸರಿ ಬರ್ತಾ ಇರೋದು. ಫುಲ್ ಬೆಟ್ಟ ಆಗ್ತಿರೋದು 2ನೇ ಸತಿ, ಒಂದ್ಸತಿ ಅರ್ಧಕ್ಕೆ ಬಂದೋಗಿದೆ. ಸೂಪರ್ ಆಗಿದೆ ಬ್ರೋ. ಮೇಲ್ಗಡೆ ಅಂತೂ ಫುಲ್ ಡ್ರಿಸ್ಲಿಂಗ್ ಇದೆ, ನಿಮ್ಗೆ ಸೂಪರ್ ಎಂಜಾಯ್ ಮಾಡ್ತೀರಾ. ಸರ್ ಯೂಟ್ಯೂಬ್ ನೋಡ್ತೀರಾ? ನೋಡ್ತೀನಿ. ಮಿಸ್ಟರ್ ಕನ್ನಡಿಗ ಅಂತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ? ಶೋರ್. ಥ್ಯಾಂಕ್ ಯು.
ಗಾಳಿ ಹೇಗ್ ಬೀಸ್ತಿದೆ ಅಂದ್ರೆ ಅಪ್ಪಿ ತಪ್ಪಿ ಮಿಸ್ ಆಗಿ ಹತ್ಬೇಕಾದ್ರೆ ಬಿದ್ರೆ ಅವನ ಅಜ್ಜಿ ಮೂಳೆ ಪೀಸು ಸಿಗಲ್ಲ ಹಂಗ್ ಬಿದ್ದೋಯ್ತೀವಿ. ಬಟ್ ವ್ಯೂ ಅಂತೂ ಕ್ರೇಜಿ ಇದೆ. ಹೋಗೋ ಬರೋ ರಿವ್ಯೂ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಸಖತ್ತಾಗಿದೆ ಅಂತ. ಬೆಂಗಳೂರಲ್ಲಿ ಇರೋ ಚಿಕ್ಕಮಂಗ್ಳೂರ್ ತರ ಇರೋ ಸ್ವರ್ಗ ಅಂತ ಹೇಳ್ಬೋದು ನಮ್ಮ ಬೆಂಗಳೂರಲ್ಲಿ. ಇನ್ಸೇನ್. ಇವನೇನು ಮಕ್ಕ ಹೇಳ್ ತಿಂದಂಗೆ ಇಟ್ಕೊಂಡವನೆ. ಕೂತ್ಗಳಲ್ಲಿ ವ್ಯೂ ಕೇಳ್ತೇನೆ. ಸೊ ಗೈಸ್ ನಾವು ಮಾತ್ರ ಬಂದಿದ್ದೀವಿ ಅನ್ಕೊಂಡ್ವಿ, ನಮಗಿಂತ ಮುಂಚೆನೇ ಯಾರೋ ಸ್ವಲ್ಪ ಜನ ಬಂದು ಹೋಯ್ತವ್ರೆ. ಲೇ ಆಯ್ 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 ಬೈಗನ್ ಜಗು ಮೇಲ್ಗಡೆ ವ್ಯೂ ಹೇಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀಯಾ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನನ್ನ ಮಕ್ಕಳು ಏನ್ ಗೈಸ್ ಇವೆಲ್ಲ ನನ್ನ ಮಕ್ಳು ನನ್ನ ಚಾನಲ್ ಹಿಂಗೆಲ್ಲ ಡಿ ಪ್ರಮೋಷನ್ ಮಾಡ್ತಾವ್ರೆ. ಕರಿಯಾ ನೀನಾದ್ರೂ ಏನಾದ್ರು ಹೇಳ್ ಕರಿಯಾ ನನ್ನ ಚಾನಲ್ ಬಗ್ಗೆ. ಗಾಯ್ಸ್ ಇವ್ನ್ ಕಂಟೆಂಟ್ ಕೊಡು ಅಂದ್ರೆ ಕೋಳಿ ಅಳ್ಳಾಡ್ಸೋದು, ಗೋಳಿ ಪುಕ್ಕ ಕಿತ್ತಾಕೋದು, VIP ತೋರ್ಸೋದು, ಜಾನಿ ಇಂಥವ್ ಯಾವ ನೋಡ್ತಾರೆ ಗೈಸ್? ನಾವೇ 2x ಹಾಕೊಂಡು ಓಡಿಸ್ತಾ ಇದೀವಿ, ಇನ್ನ ಪ್ರೇಕ್ಷಕರು ನೋಡೋದೇ ಇಲ್ಲ ಗೈಸ್. ಯಾವ್ದೋ ಚಡ್ಡಿ ಹಾಕ್ತಾರ ಮಕ್ಳನ್ನ ತೋರ್ಸ್ಬಿಟ್ಟು ಕಂಟೆಂಟ್ ಆಗ್ತಾನೆ. ಯೂಟ್ಯೂಬ್ ಬಂದ್ರು ಗೈಸ್, ಏನ್ ಮಾಡೋದು ಗೈಸ್? ಜೊತೆಲವ್ರೆ ಅಂದ್ಬಿಟ್ಟು ಓಡಾಡ್ತಾ ಇದೀವಿ. ನನಗೇನ್ ಸುಸ್ತಾಯ್ತಿಲ್ಲ ಗೈಸ್, ವ್ಲಾಗ್ ಮಾಡ್ಬೇಕಲ್ವಾ, ಅದಕ್ಕೆ ನಿಧಾನಕ್ಕೆ ಹೋಯ್ತಾ ಇದೀವಿ ಅಷ್ಟೇ. ನಮ್ ಗ್ಯಾಂಗ್ ಅಲ್ಲಿ ತಲೆಗಾಕೋನೆ ಅಂದ್ರೆ ಅವನೇ ಗೈಸ್, ಅವ್ನ್ ವ್ಲಾಗ್ ಮಾಡ್ತಾನಲ್ಲ ಗೈಸ್. ಫಾಗ್ ನೋಡಿ, ಫಾಗ್ ನನ್ನ ಮಕ್ಕ ತೋರ್ಸ್ಬಿಡ, ಫಾಗ್ ತೋರ್ಸಲ್ಲ. ಗೈಸ್ ನೋಡಿ ಗೈಸ್ ಫಾಗ್ ಹೇಗಿದೆ ಗೈಸ್, ಫಾಗ್ ನೋಡಿ ಹೇಳಿ. ಆಯ್ ಆಯ್ ಸೊ ಗೈಸ್ ನಾವು ಈಗ ನಂದಿ ಹತ್ರ ಬಂದಿದ್ದೀವಿ. ನೀವು ನೋಡ್ಬೋದು ನಂದಿ ಬಸವಣ್ಣ ಇಲ್ಲಿದೆ. ಸೊ ಎಲ್ಲ ರೀಲರ್ಸು ಇನ್ಸ್ಟಾಗ್ರಾಮರ್ಸ್ ಎಲ್ಲ ಬಂದು ಮಾಡೋ ಜಾಗ, ಒಂದೊಳ್ಳೆ ಫೋಟೋ ಶೂಟ್ಗೆ ರೀಲ್ಸ್ ಮಾಡೋಕ್ಕೆ ಹೆವಿ ಫೇಮಸ್ಸು. ನಾವು ಇಲ್ಲಿ ಬಂದಿದ್ದೀವಿ, ಬಟ್ ಕೆಳಗಡೆ ಮಾಡ್ತೀವಿ. ಹೆವಿ ಬೀಚ್ಗಳು ನಡೀತವೆ ಗೈಸ್, ಇಲ್ಲಿ ಬರಬೇಕು ಅಂದರೆ ಸೀರಿಯಸ್ ಆಗಿ ಹೆಂಗೈತಿ ನೋಡಿ ಜಾಗ. ಕಾಲ್ ಚೂರು ಮಿಸ್ ಆದ್ರೂ ಕೂಡ ಅವನ ಜಿಗ್ ಕೆಳಗಡೆ ಬಿದ್ದಿರ್ತಾನೆ. ಹುಷಾರಾಗಿ ಬನ್ನಿ ನೀವೆಲ್ಲ ಬಂದಾಗ. ಫುಲ್ ಮೇಲ್ ಬಂದಿದ್ದೀವಿ ಗೈಸ್. ಗಾಡಿ ಯಾವ ರೇಂಜಿಗೆ ಬೀಸ್ತಿದೆ ಅಂದ್ರೆ ಒಂದೊಂದು ನಮ್ಮನೆ ತಳ್ಳಾಡೋ ರೇಂಜಿಗೆ ಬೀಳ್ತಿದೆ ಗಾಡಿ ಬೀಸೋದು. ಇಬ್ನಿ ಹೆಂಗ್ ಕೂರ್ತೈತೆ ನೋಡಿ ನೀವು. ಬಟ್ ಫೀಲಿಂಗ್ ಅಂತೂ ಲೈಟ್ ಹಾರ್ಟೆಡ್ ಫೀಲಿಂಗ್ ಅಂತೂ ಕ್ರೇಜಿ ಆಗಿದೆ. ಬೆಳಗ್ಗೆಯಿಂದ ನಂದೇ ಕಂಟೆಂಟ್ ಅನ್ಕೋ, ನನ್ನ ಮಕ್ಕ ತೋರ್ಸ್ಬಿಡ್ಲಿ. ಸೊ ಗೈಸ್ ಶಿವಗಂಗೆ ಬೆಟ್ಟದ ಟಾಪಿಗೆ ಬಂದಿದ್ವಿ. ಒಂದ್ಸರಿ ವ್ಯೂ ತಗೊಂಡು ಸೀರಿಯಸ್ಲಿ ಹೇಳ್ತಾ ಇದ್ವಿ, ಗಾಳಿ ಬೀಸ್ತಿರೋ ರಬ್ಸಕ್ಕೆ ಮೋಡ್ಗಳೇ ಕಾಣಿಸ್ತಿಲ್ಲ. ಬಟ್ ಎಷ್ಟು ಟಾಪಿಕ್ ಬಂದಿದೆ ಫಸ್ಟ್ ಟೈಮ್ ನಾನು ಇಷ್ಟು ಹತ್ತಿರೋದು. ಅಂಡ್ ತುಂಬಾ ಖುಷಿ ಆಗುತ್ತೆ. ಅದು ನಮ್ ಗಡಾರಿ ಗ್ಯಾಂಗ್ ಜೊತೆ ಬಂದಿರೋದಂತೂ ಇನ್ನ ಕ್ರೇಜಿ ಫೀಲಿಂಗು. ನೀವು ಕೂಡ ನಿಮ್ ಫ್ರೆಂಡ್ಸ್ ಗಳ ಜೊತೆ ಬನ್ನಿ. ಅಂಡ್ ಈ ವೈಬ್ಗಳನ್ನ ನಮ್ಮ ಹುಡುಗರು ಬರ್ತಿದಾರೆ, ಅವ್ರನ್ನೂ ಒಂದ್ಸರಿ ಕೇಳ್ಬೇಡ. ಇಲ್ಲ ಶೂಟಿಂಗ್ ಸೆಲ್ಫಿ
ನಾನು ಇಷ್ಟ ಬೇಗ ಸೆಲೆಬ್ರಿಟಿ ಸೆಲೆಬ್ರಿಟಿ ಆಗೋಯ್ತಾ ಪರವಾಗಿಲ್ಲ ಆಟೋಗ್ರಾಫ್ ಮಂಚಲ್ಲಿರ್ಬೇಕು ಕಣ್ರು. ಅಯ್ಯೋ ಗಣಪ ಮಸ್ತ್ ಮಸ್ತ್ ವಾಟ್ ಚಿಕ್ಕಮಂಗ್ಳೂರು ವಾಟ್ ಮಡಿಕೇರಿ ಹಬೀಬಿ ಕಮ್ ಟು ಶಿವಗಂಗೆ. मुझसे प्यार करती है नहीं करती? नहीं करते बिकॉज सूरज तू समझा? हाँ नहीं तू समझा नहीं. प्यार करती है नहीं करती? नहीं करते. तू मुझसे बोलो क्या करे ಮಾಡಿ ಸೀನ್ ಬಿ ಲೈಕ್ ಚಲ್ವಣ್ಣ ಚಲೋ ತಾನಿತ್ತಂದ ನಾನಿತ್ತಂದ ನಾನೇ ಕೋಲಣ್ಣ ಕೋಲೆ. बंद करो हाथ जोड़ के मैं मोदी साहब से गुजारिश करता हूँ. ನಿನ್ ತಾಯಿ ಗೈಸ್ ನೀವು ನೋಡ್ಬೋದು ಪ್ಲಾಸ್ಟಿಕ್ ಬೇಡ ಅಂತ ಬರ್ತಿದ್ದಾರೆ. ನಮ್ ಜನ ಎಂತ ಬುದ್ಧಿವಂತು ಅಂದ್ರೆ ಒಂಚೂರು ಈ ಕಡೆ ತೋರಿಸ್ಬಿಟ್ಟ ಅದೇ ಜಾಗದಲ್ಲಿ ಪ್ಲಾಸ್ಟಿಕ್ ಹೋಗೋದ. ಸೀರಿಯಸ್ಲಿ ಗೈಸ್, ಒಂದು ಜಾಗ ಚೆನ್ನಾಗಿದೆ ಅಂದ್ರೆ ಆ ಜಾಗದಲ್ಲಿರೋ ಒಂದು ಸೌಂದರ್ಯ ಅಥವಾ ಅದು ಸ್ವಚ್ಛತೆನ ನಾವು ಕಾಪಾಡಬೇಕು. ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಈಗ ನಾವು ದಕ್ಷಿಣ ಕಾಶಿ ಶ್ರೀ ಶಿವಗಂಗಾ ಈ ಸನ್ನಿಧಾನದಲ್ಲಿದ್ದೀವಿ. ಇಲ್ಲಿನ ಒಂದು ಪ್ರಾಮುಖ್ಯತೆ ಅಥವಾ ವಿಶೇಷತೆ ಏನಂದರೆ ಒಳಕಲ್ ತೀರ್ಥ ಅಂತ. ಸೊ ಒಂದು ಗುಂಡಿ ಅಂತ ಇರ್ತಾ ಅದ್ರೊಳಗಡೆ ಕೈ ಹಾಕಿದ್ರೆ ನೀರು ಸಿಗುತ್ತೆ. ಸೊ ಅವರ ಒಂದು ಪ್ರತೀತಿ ಒಂದು ಪುಣ್ಯ ಮಾಡಿದವ್ರಿಗೆ ಮಾತ್ರ ನೀರು ಸಿಗುತ್ತೆ ಅಂತ. ಸೊ ನೋಡೋಣ ನಮಗೂ ನೀರು ಸಿಗುತ್ತಾ ಅಂತ ಮೊದಲು ದರ್ಶನ ಮಾಡ್ಕೊಳ್ಳೋಣ ಬನ್ನಿ. ಸೊ ಗೈಸ್, ಮೇಲ್ಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ನಾವು ಮತ್ತೆ ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದೀವಿ. ಕೆಳಗಡೆ ಇನ್ನೊಂದು ದೊಡ್ಡ ದೇವಸ್ಥಾನ ಇದೆಯಂತೆ, ಅದೆಲ್ಲ ಹೋಗೋಣ ಅಂತಾರೆ. ಸೊ ಆ ದರ್ಶನ ಮುಗಿಸ್ಕೊಂಡ್ರೆ ಇವತ್ತಿನ ನಮ್ಮ ಶಿವಗಂಗೆ ಒಂದು ಟ್ರೆಕ್ಕಿಂಗ್ ಒಂದು ಅಂತಿಗೆ ಬರುತ್ತೆ. ನಮ್ ಜಗ್ಗು ತಿಂಡಿ ತಿನ್ನಿಲ್ಲ ಅಂತಂದ್ರೆ ಫಸ್ಟ್ ಹೋಗಿ ಜಗ್ಗು ಇರುತ್ತೆ, ತಿಂಡಿ ತಿನ್ಬೇಕು ನಾವೆಲ್ಲ. ತಿಂಡಿ ತಿಂದ್ಮೇಲೆ ಅಲ್ಲೊಂದ್ಸರಿ ಸಿಗ್ತೀವಿ, ಅಲ್ಲಿ ಮಿಕ್ಕಿದೆಲ್ಲ ಮಾತಾಡಿ ಮುಗ್ಸೋಣ. ಸೊ ಗೈಸ್, ಫೈನಲಿ ನಾವು ಇರೋ ಜಾಗ ನೋಡ್ಬೋದು. ವಾಪಸ್ ಇಳ್ಕೊಂಡ್ ಬಂದು ಹೊರಗಡೆ ಎಕ್ಸಿಟ್ ತಗೋತಾ ಇದೀವಿ. ಬೆಟ್ಟ ಹತ್ಬೇಕಾದ್ರೆ ಕರೆಕ್ಟಾಗಿ ಒಂದು 6 ಗಂಟೆ ಅನ್ಕೊಳ್ಳಿ. ಇವಾಗ ಒಂದು ಟೈಮ್ 11:15. ಅಪ್ರಾಕ್ಸಿಮೇಟ್ ಆಗಿ ಒಂದು 4 ಗಂಟೆ ಹತ್ತಿರೋದು, 4 ಗಂಟೆ ಟೈಮು. ಸೊ ಫೈನಲಿ ನಾವು ಆಚೆ ಬಂದಿದ್ದೀವಿ. ಹೊಟ್ಟೆ ತುಂಬ ಹಸಿತಾ ಇದೆ. ನಮ್ಮ ಗೈಸ್ ಎಲ್ಲ ಇಲ್ಲಿ ನಿಂತ್ಕೊಂಡು ತಿಂಡಿ ಹುಡುಕ್ತಾ ಇದ್ದಾರೆ. ತಿಂಡಿ ತಿನ್ನೋಣ ಬನ್ನಿ. ಸೊ ಗೈಸ್, ಫೈನಲಿ ನಾವು ಜಗ್ಗು ಮನೆ ಹತ್ರ ಬಂದಿದ್ದೀವಿ. ನೀವು ನೋಡ್ಬೋದು ಜಗ್ಗು ಡಿಬೋರ್ಡ್ ಆಗೋನೆ ಆ್ಯಂಡ್ ಮನೆಗೆ ಹೋಗಕ್ಕೆ ರೆಡಿ ಆಗೋನೆ. ಜಗ್ಗು ಏಯ್ ಸಿಗುವ, ಹೆಂಗಿತ್ತ ಟ್ರಿಪ್ಪು? ಏ ಕಪ್ಪ ನೀನು ಬಂದು ಕೊಟ್ಬಿಡ. ಸರಿ ಆಯ್ತು, ಕಳ್ಸ್ಕೊಳ್ಳಲ್ಲಿ. ಮನೋಜ್ ಅಲ್ಲೇ ಹೇಳ್ಕೊತಾನೆ, ಈಗಲೇ ಒಂದು ಬಾಯ್ ಅನ್ಬಿಡೋಣ. ಸೊ ಗೈಸ್, ಫೈನಲಿ ನಾನು ನಮ್ಮ ಏರಿಯಾಗೆ ಬಂದಾಯಿತು. ಸೊ ಇದು ಈ ನಮ್ಮ ಶಿವಗಂಗೆಯ ಟ್ರೆಕ್ಕಿಂಗ್ ಬ್ಲಾಗ್ ಆಗಿತ್ತು. ಸೊ ನಾವು ಮತ್ತೆ ಸಿಗ್ತೀವಿ ಈ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ನಮ್ಮನ್ನು ಸ್ವಲ್ಪ ಮಿಸ್ ಮಾಡ್ಕೋತಾ ಇರಿ. ನಮ್ಮ ಚಾನಲ್ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಫೈನಲ್ ನಮ್ಮ ಹುಡುಗರು ಸ್ವಲ್ಪ ಹೇಳ್ಬಿಡ್ತಾರೆ, ಕೇಳಿಸ್ಕೊಳ್ಳು. ಓಕೆ ಗೈಸ್, ಸಿ ಯು ನೆಕ್ಸ್ಟ್ ಬ್ಲಾಗ್. ಬಾಯ್. ಓಕೆ ಗೈಸ್, ಬಾಯ್.